ಎಲ್ಲರಿಗೂ ನಮಸ್ಕಾರ. ಹುವಳ್ಳಿ ನಾಗೇಶ್ ಅಂತೇಳಿ ಭಾರತೀಯ ಬಹುಜನ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರು. ಏನಿವತ್ತು ನಮ್ಮ ಕೋಲಾರದಲ್ಲಿ ನಡೀತಕ್ಕಂಥ ಅವ್ಯವಹಾರ, ತಾಲೂಕು ಕಚೇರಿಯಲ್ಲಿ ನಡೀತಕ್ಕಂಥ ಅವ್ಯವಹಾರದ ಬಗ್ಗೆ ನಾನು ಒಂದಷ್ಟು ಮಾಹಿತಿಯನ್ನು ನನಗೆ ಬಂದ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲು ನಮ್ಮ ಕೋಲಾರದ ಶಾಸಕರಾಗಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಇದ್ರ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು ಅಂತೇಳಿ ಮೊದಲೇ ತಿಳಿಸ್ತಾ, ಕೋಲಾರ ತಾಲೂಕು ಕಚೇರಿಯಲ್ಲಿ ಏನು ಇತ್ತೀಚೆಗೆ ನಡೀತಕ್ಕಂಥ ವ್ಯವಹಾರಗಳೇನಿದೆ, ಬ್ರೋಕರ್ಗಳೇನಿದೆ, ಅದು ಯಥೇಚ್ಛವಾಗಿ ಜಾಸ್ತಿ ಆಗಿದೆ. ನಿನ್ನೆ ದಿನಾಂಕ 4/6/2026 ಸಂಜೆ ಒಂದು 4:45 ಗಂಟೆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ಗ್ರಾಮ ಸಹಾಯಕ ಆಂಜನಪ್ಪ ಅಂತೇಳಿ, ಚಿಟ್ನಳ್ಳಿ ಆಂಜಿ ಅಂತೇಳಿ, ಅವನು ಎಲ್ಲ ಅಧಿಕಾರಿಗಳನ್ನು ಮೀರಿಸುವಂಥ ಒಬ್ಬ IAS ಆಫೀಸರ್ಗಿಂತ ಜಾಸ್ತಿ ಆಗಿದ್ದಾನೆ. ಅವನ ಕೆಲಸ ಏನು ಅಂದರೆ ಕೇಸ್ ವರ್ಕರ್ ಹತ್ರ ಹೋಗೋದು, ಬೆದರಿಕೆ ಹಾಕೋದು, ಕೆಲಸ ಮಾಡಿಸೋದು, ಹಣ ವಸೂಲಿ ಮಾಡೋದು, ಇಷ್ಟೇ ಆಗಿದೆ. ಇದು ನೇರವಾಗಿ ಎಲ್ಲರ ಗಮನಕ್ಕೆ, ಸಾರ್ವಜನಿಕರ ಗಮನಕ್ಕೆ ಬಂದಿದೆ. ನಮಗೆ ದೂರು ಬಂದಿತ್ತು. ಆ ವಿಚಾರದಲ್ಲಿ ನಾನು ಸಾಮಾಜಿಕ ಜಾಲತಾಣದಲ್ಲೂ ಸಹ ಇದನ್ನು ಈ ವಿಚಾರವನ್ನು ಶೇರ್ ಮಾಡಿದ್ದೀನಿ, ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ. ಏನು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ನಮ್ಮ ತಾಲೂಕಾ ಕಚೇರಿಯಲ್ಲಿ ಅದು ನೋವಿನ ಸಂಗತಿ ಮತ್ತು ಸಾರ್ವಜನಿಕ ಹಿತಾಸಕ್ತಿಗೆ ಬೇಡವಾಗಿರ್ತಕ್ಕಂಥ ಕೆಲಸ ಆಗಿದೆ. ನಿನ್ನೆ ಏನು ಒಬ್ಬ ಮೇಲಧಿಕಾರಿ ಅನುಮತಿ ಇಲ್ಲದೇನೆ ಮತ್ತು ಒಬ್ಬ ಅಧಿಕಾರಿ ಯಾವುದೇ ವಿಚಾರವಾಗಲಿ ಅವ್ರಿಗೆ ಗಮನಕ್ಕೆ ಇಲ್ಲದೇನೆ ನೇರವಾಗಿ ಹೋಗಿ ಒಂದು ಸ್ಕ್ಯಾನಿಂಗ್ ರೂಮ್ ಅಂತ, ರೆಕಾರ್ಡ್ ರೂಮ್ಗೆ ಪೂರಕವಾಗಿರ್ತಕ್ಕಂಥ ಸ್ಕ್ಯಾನಿಂಗ್ ರೂಮಲ್ಲಿ ನೇರವಾಗಿ ಹೋಗಿ ಒಬ್ಬ ಗ್ರಾಮ ಸಹಾಯಕ ಕಡತಗಳನ್ನು ಬೀರು ತೆಗೆದು ಕಡತಗಳನ್ನು ವಿಲೇವಾರಿ ಮಾಡಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಚೆಕ್ ಮಾಡಿ ಮಟ್ಟಕ್ಕೆ ತಾಲೂಕು ಕಚೇರಿ ಇಳಿದಿದೆ ಅಂದರೆ ನಾವು ಯಾವ ರೀತಿ ತಾಲೂಕು ಕಚೇರಿಯನ್ನು ನಂಬೋದು, ಸಾರ್ವಜನಿಕವಾಗಿ ಎಷ್ಟು ಕೆಲಸ ನಮಗೆ ತಾಲೂಕು ಕಚೇರಿಯಿಂದ ಒದಗಿಸ್ಲಿಕ್ಕೆ ಸಾಧ್ಯ ಆಗಿದೆ. ಏನಿವತ್ತು ರೈತರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ನಮ್ಮ ಕಡತಗಳು ಮಿಸ್ ಆಗಿದೆ, ನಮ್ಮ ಕಡತಗಳು ಕಾಣ್ತಾ ಇಲ್ಲ, ಸಾಕಷ್ಟು ಅರ್ಜಿಗಳು ಕೊಡ್ತಾ ಇದೆ, ಸಾವಿರಾರು ಜನ ತಾಲೂಕು ಕಚೇರಿಗೆ ಬಂದು ಹೋಗ್ತದೆ. ಒಬ್ಬ ಸಾರ್ವಜನಿಕ ಅಧಿಕಾರಿ, ಸಾರ್ವಜನಿಕವಾಗಿ ಒಬ್ಬ ವ್ಯಕ್ತಿ ಅಧಿಕಾರಿ ಹಂತದಲ್ಲಿ ಇಲ್ಲದೇ ಇರ್ತಕ್ಕಂಥ ಜಾಗದಲ್ಲಿ ಕೂರಿಸಿ ಅವನ್ನ ಕೆಲಸ ಮಾಡಿಸ್ತಾರೆ ಅಂದರೆ, ಇವನು ತಾಲೂಕು ಆಫೀಸಲ್ಲಿ ಒಬ್ಬ ಏಜೆಂಟ್ ಆಗಿ ತಾಲೂಕು ಅಧಿಕಾರಿಗಳಿಗೆ, ಜಿಲ್ಲಾ ಅಧಿಕಾರಿಗಳಿಗೆ ಬ್ರೋಕರ್ ಆಗಿ ಹಣ ವಸೂಲಿ ಮಾಡೋಕೆ ಇದ್ದಾನೆ ಅನ್ನೋ ಅನುಮಾನ ನಮಗೆ ಕಾಡ್ತಾ ಇದೆ. ಯಾಕಂದರೆ ಅವನು ಹೇಳ್ತಕ್ಕಂಥ ಉದ್ದೇಶ ಏನು ಅಂದರೆ, ನನಗೆ ತಹಸೀಲ್ದಾರ್ ಗೊತ್ತು, ADC ಅವರು ನಮ್ಮ ಕೊಲೀಗು, ರಿಲೇಷನ್ನು, ನಾನು ಅದಕ್ಕೇ ಈ ರೀತಿ ಮಾಡ್ತಾ ಇದ್ದೀನಿ ಅಂತೇಳಿ ಕೇಸ್ ವರ್ಕರ್ಗಳಿಗೆ ಬೆದರಿಕೆ ಹಾಕುವಂಥ ಕೆಲಸಗಳು ಮಾಡ್ತಾ ಇದೆ. ದಯವಿಟ್ಟು ಮಾನ್ಯ ಶಾಸಕರು ಇದನ್ನು ಗಮನದಲ್ಲಿಟ್ಕೋಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ವಹಿಸಬೇಕು. ತಾಲೂಕು ಕಚೇರಿಯಲ್ಲಿ ಇಂಥ ಬ್ರೋಕರ್ಗಳನ್ನು, ಇಂಥ ಕಮಿಷನ್ ದಂಧೆಯನ್ನು, ಇಂಥ ಗ್ರಾಮ ಸಹಾಯಕರನ್ನು ದಯವಿಟ್ಟು ಕೂಡಲೇ ವಜಾ ಮಾಡಬೇಕು. ಮತ್ತು ಸಾರ್ವಜನಿಕರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಅಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರನ್ನು ನೇಮಕ ಮಾಡಬೇಕು. ತಾಲೂಕು ಕಚೇರಿ ಹದಗೆಟ್ಟಿದೆ. ಒಂದು ಸಾರ್ವಜನಿಕವಾಗಿ ಅಲ್ಲಿ ಒಂದು ಟಾಯ್ಲೆಟ್ ಫೆಸಿಲಿಟಿ ಕೂಡ ಇಲ್ಲ. ವಯಸ್ಸಾಗಿದ್ದರೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಪೂರಕವಾಗಿ ಒಂದು ಚೇರು ಸಹ ಅಲ್ಲಿ ಇಲ್ಲ. ಬಂದು ಒಂದು 5 ನಿಮಿಷ ವಿಶ್ರಾಂತಿ ಪಡೀಲಿಕ್ಕೆ ಚೇರುಗಳು ಸಹ ಇಲ್ಲ. ದಯವಿಟ್ಟು ತಾಲೂಕು ಕಚೇರಿಯನ್ನು ಒಳ್ಳೆ ಉತ್ತಮವಾದ ಆಡಳಿತ ಕಚೇರಿಯನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಶಾಸಕರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.